ಜರ್ಮನಿಯಿಂದ ಇಂಡಿಯಾಗೆ ವಾಪಸ್ ಬಂದ್ಮೇಲೆ ನಂಗೆ ರಿಯಲೈಸ್ ಆಗಿದ್ದು ನಾವು ಇಂಡಿಯನ್ಸ್ ಎಷ್ಟೊಂದು ವಿಚಾರದಲ್ಲಿ ಇಂಡಿಯಾನ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಅಂತ. ಜೈ ಶ್ರೀರಾಮ್, ನಾನು ನಿಮ್ಮ ಉಷಾ. ಇಂಡಿಯಾ ಬ್ಯಾಕ್ವರ್ಡ್ ಅಂತ ಹೇಳೋರ್ಗೆ ಈ ವಿಡಿಯೋ ತೋರ್ಸೋದ್ ಮರಿಬೇಡಿ. ಯಾವ್ಯಾವ ವಿಚಾರದಲ್ಲಿ ಇಂಡಿಯಾ ಫಾರ್ವರ್ಡ್ ಅಂತ ಹೇಳ್ತೀನಿ ಬನ್ನಿ. ನಂಬರ್ 1, UPI. ಇಂಡಿಯಾದಲ್ಲಿ ಸೆಕೆಂಡ್ಸ್ ಅಲ್ಲಿ ಪೇ ಮಾಡಬಹುದು. ಟಾಪ್ ಶೋರೂಮ್ಸ್ ಇಂದ ಸ್ಟ್ರೀಟ್ ವೆಂಡರ್ಸ್ ವರ್ಗೂ ಎಲ್ಲರೂ ಕೂಡ UPI ಯೂಸ್ ಮಾಡ್ತಾರೆ. ಬಟ್ ಜರ್ಮನಿಯಲ್ಲಿ ಇದೊಂದು ಫಾರಿನ್ ಕಾನ್ಸೆಪ್ಟ್. ಎಷ್ಟೊಂದ್ ಕಡೆ ಇನ್ನು ಕ್ಯಾಶ್ ಓನ್ಲಿ ಪೇಮೆಂಟ್ಸ್ ನಡೆಯುತ್ತೆ. ನಂಬರ್ 2, 10 ಮಿನಿಟ್ಸ್ ಡೆಲಿವರಿ. ಇಂಡಿಯಾ ಅಲ್ಲಿ ವೆಜಿಟೇಬಲ್ಸ್ ಇಂದ ಐಫೋನ್ ವರ್ಗೂ 10 ಮಿನಿಟ್ಸ್ ಅಲ್ಲಿ ಡೋರ್ ಸ್ಟೆಪ್ ಡೆಲಿವರಿ ತಗೋಬಹುದು. ಬಟ್ ಜರ್ಮನಿಯಲ್ಲಿ 10 ಮಿನಿಟ್ಸ್ ಇರಲಿ, ಸೇಮ್ ಡೇ ಡೆಲಿವರಿ ಕೂಡ ಕಷ್ಟ, ಸಿನ್ಸ್ ದೇ ಹ್ಯಾವ್ ಲೆಸ್ ಹ್ಯೂಮನ್ ರಿಸೋರ್ಸ್. ನಂಬರ್ 3, ಹೋಮ್ ಸರ್ವಿಸ್. ಇಂಡಿಯಾಲಿ ನಿಮಗೆ ಪ್ಲಂಬರ್ ಇರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ಆರ್ ಫೇಶಿಯಲ್, ಮಸಾಜ್ ಅಂತ ಏನೇ ಇದ್ರು ಆಪ್ ಓಪನ್ ಮಾಡಿ ಬುಕ್ ಮಾಡಿದ್ರೆ ಮನೆಗೆ ಬಂದು ಮಾಡಿ ಹೋಗ್ತಾರೆ. ಬಟ್ ಜರ್ಮನಿಯಲ್ಲಿ ಒಂದು ಕ್ಲಾಕ್ ಸಿಂಕ್ ಕ್ಲಿಯರ್ ಮಾಡಕ್ಕೆ 200 ಇಂದ 500 ಯೂರೋಸ್ ವರ್ಗೂ ಚಾರ್ಜ್ ಮಾಡ್ತಾರೆ. ಅಂದ್ರೆ 20,000ದಿಂದ 50,000 ವರ್ಗೂ. ಲೇಬರ್ ವರ್ಕ್ ತುಂಬಾನೇ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಪ್ಲಂಬಿಂಗ್, ಕಾರ್ಪೆಂಟ್ರಿ, ಮೆಕ್ಯಾನಿಕ್ ವರ್ಕ್ ನ ಜನನೇ ಕಲ್ತ್ಕೊಂಡಿರ್ತಾರೆ. ನಂಬರ್ 4, ಆಧಾರ್. ಇಂಡಿಯಾಲಿ ಇದೊಂದು ಡಾಕ್ಯುಮೆಂಟ್ ಎಲ್ಲಾ ಕಡೆ ಲಿಂಕ್ ಆಗಿರುತ್ತೆ. ಬೀಟ್ ಬ್ಯಾಂಕ್, ಫೋನ್, ಗವರ್ಮೆಂಟ್ ರೆಕಾರ್ಡ್ಸ್, ಫಾರ್ ಎವ್ರಿಥಿಂಗ್. ಬಟ್ ಇನ್ ಜರ್ಮನಿ ಇವಾಗ್ಲೂ ಕೂಡ ಜನ ಫಿಸಿಕಲ್ ಸೋಷಿಯಲ್ ಸೆಕ್ಯೂರಿಟಿ ಕಾರ್ಡ್ ಎಲ್ಲಾ ಕಡೆ ಕ್ಯಾರಿ ಮಾಡ್ತಾರೆ. ಅಂಡ್ ಎಲ್ಲಾ ಕಡೆ ಪೇಜ್ ಗಟ್ಲೆ ಫಾರ್ಮ್ಸ್ ಫಿಲ್ ಮಾಡಬೇಕು. ಸೊ ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಇಂಡಿಯಾ ಇನ್ನೂ ಹಿಂದೆ ಇದೆ ಅನ್ಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.